ಮನೆಯಲ್ಲಿ ದೇವರ ಫೋಟೋ ಮೂರ್ತಿಗಳನ್ನ ಇಟ್ಟು ಪೂಜೆ ಮಾಡೋದನ್ನ ನಾವು ನೋಡಿದ್ದೇವೆ. ಸಾಮಾನ್ಯವಾಗಿ ಬಹುತೇಕ ಮನೆಗಳಲ್ಲಿ ಅವರವರ ಇಷ್ಟದ ದೇವರನ್ನ ಇಟ್ಟು ಪೂಜೆ ಮಾಡ್ತಾರೆ. ಇದು ಸಾಮಾನ್ಯ ಕೂಡ ಹೌದು. ಆದ್ರೆ ಇಲ್ಲೊಂದು ಕುಟುಂಬ ನಟಿ ಕತ್ರಿನಾ ಕೈಫ್ರನ್ನೇ ದೇವ್ರಂತ ಪೂಜಿಸ್ತಾರೆ. ಮನೆಯಲ್ಲಿ ಆಕೆಯ ಫೋಟೋ ಇಟ್ಟು ಆರಾಧಿಸ್ತಾರೆ. ಅಷ್ಟಕ್ಕೂ ಕತ್ರಿನಾರ ಫೋಟೋಗೆ ಪೂಜೆ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿ ಕೊಡ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕತ್ರಿನಾ ಕೈಫ್ ಬಾಲಿವುಡ್ ನಲ್ಲಿ ಸಖತ್ ಹಿಟ್ ಚಿತ್ರಗಳನ್ನ ನೀಡ್ತಾ ಬಂದಿದ್ದಾರೆ. ಸಣ್ಣ ವಯಸ್ಸಿನಲ್ಲೇ ಬಾಲಿವುಡ್ಗೆ ಎಂಟ್ರಿ ಕೊಟ್ಟ ನಟಿ ತಮ್ಮ ಅಭಿನಯದ ಮೂಲಕ ಎಲ್ಲರಿಂದಲೂ ಮೆಚ್ಚುಗೆ ಗಳಿಸ್ತಾ ಇದ್ದಾರೆ. ನಟನೆಯಿಂದಲೇ ಲೆಕ್ಕವಿಲ್ಲದಷ್ಟು ಅಭಿಮಾನಿಗಳನ್ನು ಕೂಡ ಸಂಪಾದಿಸಿದ್ದಾರೆ. ಅವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ ಪೇಜ್ ಮಾಡಿ ಅವರ ಫೋಟೋಗಳನ್ನ ಶೇರ್ ಮಾಡ್ತಿರ್ತಾರೆ. ಆದ್ರೆ ಈ ಒಂದು ಹಳ್ಳಿಯ ಕುಟುಂಬ ಕತ್ರಿನಾರನ್ನ ದೇವರಂತೆ ಆರಾಧಿಸ್ತಾ ಇದ್ದಾರೆ. ಮನೆಯಲ್ಲಿ ಫೋಟೋ ಇಟ್ಟು ಪೂಜಿಸ್ತಿದ್ದಾರೆ. ಕತ್ರಿನಾ ಇತ್ತೀಚೆಗೆ ತಮ್ಮ 41ನೇ ವರ್ಷದ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿಕೊಂಡ್ರು. ನಟಿಯ ಹುಟ್ಟುಹಬ್ಬಕ್ಕೆ ಅಭಿಮಾನಿಗಳು ಮತ್ತು ಸೆಲೆಬ್ರಿಟಿಗಳು ಶುಭಾಶಯ ಕೋರಿದ್ದಾರೆ. ಈ ಮಧ್ಯೆ ಈ ಒಂದು ಹಳ್ಳಿಯಲ್ಲಿ ದಂಪತಿಯೊಬ್ಬರು ಕಳೆದ 11 ವರ್ಷಗಳಿಂದ ಕತ್ರಿನಾ ಅವರನ್ನ ಪೂಜಿಸ್ತಿದ್ದಾರೆ. ನಟಿಯ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿದ್ದಾರೆ. ಹೌದು, ಹರಿಯಾಣದ ಚಾರ್ಕಿ ದಾದ್ರಿ ಜಿಲ್ಲೆಯ ದಂಪತಿಗಳು ಪ್ರತಿದಿನ ಕತ್ರಿನಾರನ್ನ ಪೂಜಿಸ್ತಿದ್ದಾರೆ. ಧನಿ ಪೋಗಡ್ ಗ್ರಾಮದ ನಿವಾಸಿಗಳಾದ ಕರಂಬೀರ್ ಅಲಿಯಾಸ್ ಬಂಟು ಮತ್ತು ಅವರ ಪತ್ನಿ ಸಂತೋಷಿ ನಟಿ ಕತ್ರಿನಾ ಕೈಫ್ ಅವರನ್ನ ತಮ್ಮ ದೇವರಂತೆ ಪೂಜಿಸ್ತಾರೆ. ಕಳೆದ 11 ವರ್ಷಗಳಿಂದ ಈ ಜೋಡಿ ಕತ್ರಿನಾ ಹುಟ್ಟುಹಬ್ಬವನ್ನ ಕೇಕ್ ಕತ್ತರಿಸಿ ಲಾಡು ಹಂಚೋ ಮೂಲಕ ಸಡಗರದಿಂದ ಆಚರಿಸಿಕೊಂಡು ಬರ್ತಿದ್ದಾರೆ. ಕತ್ರಿನಾರನ್ನ ದೇವರಂತೆ ಪೂಜಿಸೋದಕ್ಕೆ ಕಾರಣ ಆಕೆಯನ್ನ ಒಂದು ಬಾರಿಯಾದ್ರೂ ಭೇಟಿಯಾಗಬೇಕೆಂಬ ಹಂಬಲ. ಹೌದು, ಬಂಟು 2004ರಲ್ಲಿ ಮೊದಲ ಬಾರಿಗೆ ಕತ್ರಿನಾ ಕೈಫ್ ಅವರ ಸಿನಿಮಾವನ್ನ ನೋಡಿದ್ರಂತೆ. ಅಲ್ಲಿಂದಲೇ ನಟಿಯ ಮೇಲೆ ಅಭಿಮಾನ ಹುಟ್ಟಿತಂತೆ. ಅದಾದ ಬಳಿಕ ಅಂದ್ರೆ ಸುಮಾರು 11 ವರ್ಷಗಳಿಂದ ಬಂಟು ನಟಿಯ ಫೋಟೋವನ್ನ ಮನೆಯಲ್ಲಿಟ್ಟು ಆರಾಧಿಸುತ್ತಿದ್ದಾರಂತೆ. ಒಂದು ಬಾರಿಯಾದ್ರೂ ನಟಿಯನ್ನ ಭೇಟಿ ಮಾಡ್ಬೇಕು ಅಂತ ಕನಸು ಕಂಡಿದ್ದಾರಂತೆ. ಪತಿಯ ಈ ವರ್ತನೆ ನೋಡಿ ಹೆಂಡತಿಗೆ ಶಾಕ್ ಆಗಿತ್ತಂತೆ. ಈ ಹುಚ್ಚುತನವನ್ನ ಬಿಟ್ಬಿಡು ಅಂತ ಕೂಡ ಹೇಳಿದ್ರಂತೆ. ನಟಿಯ ಮೇಲೆ ಬಂಟುಗೆ ಇರುವ ಅಭಿಮಾನವನ್ನ ಕಂಡು ಪತ್ನಿ ಕೂಡ ಆತನಿಗೆ ಬೆಂಬಲಿಸ್ತಾ ಇದ್ದಾರಂತೆ. ಬಂಟು 14 ವರ್ಷ ವಯಸ್ಸಿನಿಂದಲೂ ಕತ್ರಿನಾ ಹುಟ್ಟುಹಬ್ಬವನ್ನ ಆಚರಿಸುತ್ತಿದ್ದಾರಂತೆ. ಈ ಬಾರಿಯೂ ಬಂಟು ಹಾಗೂ ಆತನ ಪತ್ನಿ ಕತ್ರಿನಾ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿದ್ದಾರೆ. ಕತ್ರಿನಾ ಬೇಗ ನಮ್ಮನ್ನ ಭೇಟಿಯಾಗಲಿ ಅಂತ ಕೈ ಮುಗಿದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಕಳೆದ 11 ವರ್ಷಗಳಿಂದ ನಾವು ಈ ನಟಿಯನ್ನ ಪ್ರತಿನಿತ್ಯ ಪೂಜಿಸುತ್ತಿದ್ದೇವೆ ಅಂತ ಬಂಟು ಹೇಳಿದ್ದಾರೆ. ನಮಸ್ಕಾರ.